ಬಂದ್ ಹೋಗುತ್ತೆ. ಅದೇ ಕೋರೆಗಾಂವ್ ಕದನ ಅರ್ಥಾತ್ ಭೀಮಾ ತೀರದಲ್ಲಿ ಹಸಿದ ಹುಟ್ಟಿಗಳ ಆತ್ಮಾಭಿಮಾನದ ವಿಜಯ ಪತಾಕೆ ಹಾರಿಸಿದ ದಿನ. ಹೌದು, ಜನವರಿ 1818ರಂದು 8,000 ಸೈನಿಕರು, 20,000 ಕುದುರೆ ಪಡೆಯ ಬ್ರಾಹ್ಮಣ ಮರಾಠ ಸೇನೆಯನ್ನ ದಲಿತರು ರಚಿಸಿಕೊಂಡಿದ್ದ 500 ಜನರ ಮಹಾರ್ ಸೈನ್ಯ ಬಗ್ಗು ಬಡಿದಿತ್ತು. ಮಹಾರಾಜ ಶಿವಾಜಿ ಸತ್ತ ಮೇಲೆ ಅಧಿಕಾರಕ್ಕೆ ಬಂದಿದ್ದ ಬ್ರಾಹ್ಮಣರ ಮರಾಠ ಪೇಶ್ವೆ ದಲಿತ ಸೈನಾ ತಂಡವನ್ನ ಹೊರಹಾಕಿತ್ತು. ಆಗ ಬ್ರಿಟಿಷರು ಇವರಿಗೆ ನಮ್ಮ ಜೊತೆ ಕೈ ಜೋಡಿಸಲು ಆಹ್ವಾನಿಸಿದ್ರು. ಆದರೆ ಬ್ರಿಟಿಷರ ಜೊತೆ ಕೈ ಸೇರಿಸದೆ 28,000 ಸೈನಿಕರಿದ್ದ ಮರಾಠ ಪೇಶ್ವೆ ಸೈನ್ಯವನ್ನ ಬರೀ 500 ದಲಿತ ಸೇನಾ ತುಕಡಿ ಸೋಲಿಸಿತ್ತು. ಇವತ್ತಿಗೂ ಕೂಡ ಭೀಮಾ ತೀರದಲ್ಲಿ ಇದೊಂದು ಇತಿಹಾಸವಾಗಿ ಉಳಿದಿದೆ. ಹೊಸ ವರ್ಷದ ಈ ವಿಜಯೋತ್ಸವವನ್ನು ನೆನಪಾಗಿಸಲು ನಾಳೆ ಸಂಜೆ 6 ಗಂಟೆಗೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸ್ತಂಭ ಲೋಕಾರ್ಪಣೆಯಾಗ್ತಾ ಇದೆ. ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತೀಯ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಆವರಣದಲ್ಲಿ ಈ ಕಾರ್ಯಕ್ರಮ ನಡೆಸಲಾಗುತ್ತೆ. ಹೆಣ್ಣುಮಕ್ಕಳು ಕಲಾ ತಂಡ ಮತ್ತೆ ಪಟದ ಕುಣಿತ, ಡೊಳ್ಳು, ವೀರಗಾಸೆ, ಗೊರವನ ಕುಣಿತ, 16 ಕಲಾ ಪ್ರಕಾರಗಳು ರಾತ್ರಿ 12ರ ತನಕ 1ರ ತನಕ ನಡೆಯುತ್ತವೆ. ರಾತ್ರಿ 12ಕ್ಕೆ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ಭಾಗವಹಿಸಿರ್ತಕ್ಕಂಥ ಸಭಿಕರು ಕೋರೆಗಾಂವ್ ಸ್ತಂಭಕ್ಕೆ ಕ್ಯಾಂಡ್ಲಿಂಗ್ ಮಾಡೋದ್ರ ಮುಖಾಂತರ, ದೀಪವನ್ನು ಹಚ್ಚಿಸೋದ್ರ ಮುಖಾಂತರ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋಣ. ದಯಮಾಡಿ ಬನ್ನಿ, ನಿಮಗಾಗಿ ಕಾಯುತ್ತಿರುತ್ತೇವೆ. ಜೈ ಭೀಮ್.